ನಮಸ್ಕಾರ ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ಅಂಟಿನ ಉಂಡೆ ಮಾಡುವ ವಿಧಾನವನ್ನು ತಿಳಿಸಿಕೊಡುತ್ತೇವೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅಂಟಿನ ಉಂಡೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ಮೊದಲನೇದಾಗಿ ಕೊಬ್ಬರಿ, ಬೆಲ್ಲ, ತುಪ್ಪ, ಡ್ರೈ ಫ್ರೂಟ್ಸ್ಗಳಾದ ಗೋಡಂಬಿ, ದ್ರಾಕ್ಷಿ, ಕೇರ್ ಬೀಜ, ಉತ್ತತ್ತಿ, ಏಲಕ್ಕಿ ಮತ್ತೆ ಅಂಟು. ಈಗ ಮಾಡುವ ವಿಧಾನವನ್ನು ನೋಡೋಣ. ಮೊದಲನೇದಾಗಿ ಒಣ ಕೊಬ್ಬರಿಯನ್ನು ತೆಗೆದುಕೊಂಡು ಅವುಗಳನ್ನು ಸಣ್ಣದಾಗಿ ಚೂರು ಮಾಡಿಕೊಳ್ಬೇಕು. ನಂತರ ಮೀಡಿಯಂ ಪ್ರಮಾಣದಲ್ಲಿ ಮಿಕ್ಸಿ ಮಾಡಿಕೊಳ್ಳಿ. ಅಂಟು ಉಂಡೆ ಮಾಡಲು ಮುಖ್ಯವಾಗಿ ಬೇಕಾಗಿರುವಂತಹ ಸಾಮಗ್ರಿ ಎಂದರೆ ಅಂಟು. ಈ ಅಂಟನ್ನು ತುಪ್ಪದಲ್ಲಿ ಕರಿದುಕೊಳ್ಳುತ್ತಾ ಇದ್ದೇನೆ. ಮಿಕ್ಸಿ ಮಾಡಿಕೊಂಡಿರುವಂತಹ ಕೊಬ್ಬರಿ ತುರಿಗೆ ಸಮವಾಗುವಷ್ಟು ಬೆಲ್ಲವನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಅಂದರೆ 1 ಲೋಟದಷ್ಟು ಕೊಬ್ಬರಿ ತುರಿಗೆ 1 ಲೋಟದಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ. ಈ ಬೆಲ್ಲವನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಈ ಬೆಲ್ಲ ತೊಯ್ಯುವಷ್ಟು ನೀರು ಹಾಕಿ ನಂತರ ಸ್ಟೋವ್ ಮೇಲೆ ಇಡಬೇಕು. ಇದು ಪಾಕ ಬರುವವರೆಗೂ ಬಿಸಿ ಮಾಡ್ಕೊಳ್ತಾ ಇರಬೇಕು. ಮಿಕ್ಸಿ ಮಾಡಿಕೊಂಡಿರುವಂಥ ಕೊಬ್ಬರಿ ತುರಿಗಿ, ಏಲಕ್ಕಿ ಪುಡಿ, ನಂತರ ಡ್ರೈ ಫ್ರೂಟ್ಸ್ಗಳನ್ನು ಸೇರಿಸಿಕೊಳ್ಳುತ್ತಾ ಇದ್ದೇನೆ. ಉಂಡೆ ಕಟ್ಟುವಷ್ಟು ಹದವಾಗಿ ಪಾಕ ರೆಡಿಯಾಗಿದೆ. ಈ ಪಾಕಕ್ಕೆ ಎಲ್ಲವನ್ನು ಮಿಶ್ರಣ ಮಾಡಿಕೊಂಡು ಇಟ್ಕೊಂಡಿರುವಂತಹ ಕೊಬ್ಬರಿ ತುರಿಯನ್ನು ಹಾಕ್ತಾ ಇದ್ದೇನೆ. ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿಕೊಂಡು 15 ನಿಮಿಷಗಳ ಕಾಲ ಹಾಗೆ ಬಿಡಿ. ನಂತರ ಇದು ಉಂಡೆ ಕಟ್ಟಲು ಹದವಾಗಿರುತ್ತೆ. ಈಗ ಅಂಟಿನುಂಡೆ ಸವಿಯಲು ಸಿದ್ಧವಾಗಿದೆ. ಈ ಅಂಟಿನುಂಡೆ ಬಾಣಂತಿಯರಿಗೆ ಹೇಳಿ ಮಾಡಿಸಿದ ಸಿಹಿ ತಿಂಡಿಯಾಗಿದೆ. ಯಾಕಂದರೆ ಇದರಲ್ಲಿ ಎಲ್ಲ ತರಹದ ಡ್ರೈ ಫ್ರೂಟ್ಸ್ ಗಳನ್ನು ಹಾಕಿರೋದ್ರಿಂದ ಬಾಣಂತಿಯರಿಗೆ ಇದು ಒಂದು ಹೇಳಿ ಮಾಡಿಸಿರುವಂತಹ ಉಂಡೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಈ ವಿಡಿಯೋನು ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.